ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿ ರೆಸಿಪಿ ಆ್ಯಂಡ್ ಮಸ್ತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಮ್ಯಾಂಗೋ ಐಸ್ ಕ್ರೀಮ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಮ್ಯಾಂಗೋ ಐಸ್ ಕ್ರೀಮ್ ತುಂಬ ಟೇಸ್ಟಿಯಾಗುತ್ತೆ ಅಂದರೆ ನೀವು ನಂಬ್ತೀರಾ? ಹೌದು, ಲಾಸ್ಟಲ್ಲಿ ನಾನೊಂದು ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ. ಆ ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ಮ್ಯಾಂಗೋ ಐಸ್ ಕ್ರೀಮು ಇನ್ನಷ್ಟು ಚೆನ್ನಾಗಾಗುತ್ತೆ. ಬನ್ನಿ, ಇಂಗ್ರೀಡಿಯೆಂಟ್ಸ್ ಏನೇನು ಸೇರಿಸಿದ್ದೀನಿ, ಲಾಸ್ಟಲ್ಲಿ ಏನು ಸೇರಿಸ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮ್ಯಾಂಗೋ ಐಸ್ ಕ್ರೀಮ್ ಮಾಡಲಿಕ್ಕೆ ನಾನಿಲ್ಲಿ ಮ್ಯಾಂಗೋಸ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಶುಗರು, ಮಿಲ್ಕು ಮತ್ತು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮ್ಯಾಂಗೋಸ್ನ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಶುಗರು ಮತ್ತು ಮಿಲ್ಕ್ ಪೌಡರು ಮತ್ತು ಹಾಲನ್ನು ಸೇರಿಸ್ಕೋಬೇಕಾಗುತ್ತೆ. ಮ್ಯಾಂಗೋ ಐಸ್ ಕ್ರೀಮ್ ಮಾಡಲಿಕ್ಕೆ ಫಸ್ಟು ಪಲ್ಪ್ನ ತೆಕ್ಕೋಬೇಕು. ಮ್ಯಾಂಗೋಯಿಂದ ನಾನು ನೀಟಾಗಿ ತೆಗಿತಾ ಇದ್ದೀನಿ. ನೋಡಿ, ಎಲ್ಲ ಪಲ್ಪ್ನು ಒಂದು ಬೌಲಲ್ಲಿ ಎತ್ತಿಡ್ಕೋಬೇಕು. ನಾನು ಅಷ್ಟು ಮ್ಯಾಂಗೋದು ಪಲ್ಪ್ನ ನೀಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಫಸ್ಟೇ ಒಂದೊಂದೇ ತೆಗಿತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ಈ ರೀತಿ ಪಲ್ಪ್ನ ಮ್ಯಾಂಗೋಯಿಂದ ರಿಮೂವ್ ಮಾಡಬೇಕು. ಎಲ್ಲ ಪಲ್ಪ್ನು ತೆಗೆದು ಆದಮೇಲೆ ಇದನ್ನ ಸ್ವಲ್ಪ ಪೇಸ್ಟ್ ರೀತಿ ಮಾಡ್ಕೋಬೇಕಾಗುತ್ತೆ. ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಇದು ಮ್ಯಾಂಗೋ ಐಸ್ ಕ್ರೀಮ್ ಮಾಡಲೇಬೇಕು ನೀವು. ಈ ಮ್ಯಾಂಗೋ ಐಸ್ ಕ್ರೀಮ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಡೈರೆಕ್ಟ್ ಮ್ಯಾಂಗೋ ತಿನ್ನೋದಕ್ಕಿಂತ ಈ ರೀತಿ ಐಸ್ ಕ್ರೀಮ್ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮ್ಯಾಂಗೋ ಪಲ್ಪ್ನೆಲ್ಲ ಫಸ್ಟು ನಾನು ಪೇಸ್ಟ್ ರೀತಿ ಮಾಡ್ಕೊಬಿಡ್ತೀನಿ. ಅದರ್ ಇಂಗ್ರೀಡಿಯೆಂಟ್ಸ್ ಹಾಕೋಕ್ಕಿಂತ ಮುಂಚೆನೇ ಫಸ್ಟ್ ಪೇಸ್ಟ್ ರೀತಿ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಒಂದು 2 ಸುತ್ತ ಆಡಿಸಿದರೆ ಸಾಕು, ಈ ರೀತಿ ಪೇಸ್ಟ್ ಆಗೋಗುತ್ತೆ. ಈ ರೀತಿ ಪೇಸ್ಟ್ ಆದಮೇಲೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ನ ಇಲ್ಲೇ ಸೇರಿಸ್ತಾ ಇದ್ದೀನಿ. 1 ಬೌಲು ಹಾಲು ಪೌಡ್ರ್ ಹಾಕಿದ್ದೀನಿ. ಇದ್ರ ಜೊತೆಗೆ ಟೇಸ್ಟ್ ನೋಡ್ಕೊಳ್ಳಿ. ಮ್ಯಾಂಗೋ ತುಂಬ ಸ್ವೀಟ್ ಆಗಿದ್ದರೆ ಶುಗರ್ ಕಡಿಮೆನೇ ಸಾಕಾಗುತ್ತೆ. ಇದ್ರ ಜೊತೆ ಸ್ವಲ್ಪ ಹಾಲು ಹಾಕಬೇಕು. ಜಾಸ್ತಿ ಹಾಲು ಹಾಕಿ ತೆಳು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕ್ಕೋಬೇಕು. ಸಾಧ್ಯವಾದಷ್ಟು ಪೂರ್ತಿ ಹಣ್ಣಾಗಿರೋ ಮಾವಿನ ಹಣ್ಣನ್ನು ತೊಗೊಂಡ್ರೆ ಐಸ್ ಕ್ರೀಮ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವೀಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕಾಯಿ ಆಗಿರೋ ತೊಗೊಂಡ್ರೆ ಐಸ್ ಕ್ರೀಮ್ ಅಷ್ಟು ಚೆನ್ನಾಗಿ ಬರಲ್ಲ. ನೋಡಿ, ಆ 3 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮತ್ತೆ ಪೇಸ್ಟ್ ರೀತಿ 1-2 ರೌಂಡ್ ಆಡಿಸ್ಕೊಂಡ್ರೆ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿಲಿ ಇರಬೇಕು. ಜಾಸ್ತಿ ಹಾಲು ಸೇರಿಸ್ಬಾರ್ದು. ಇದನ್ನು ಒಂದು ಬಾಕ್ಸಲ್ಲಿ ಒಂದು ಏರ್ ಕಂಟೈನರಲ್ಲಿ ಎತ್ತಿಡ್ತಾ ಇದ್ದೀನಿ. ಫ್ರೀಝರಲ್ಲಿ ಒಂದು 8 ಅವರ್ಸ್ ಇಟ್ಟರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನಾನು ಮೊದಲೇ ಹೇಳಿದೆ, ಲಾಸ್ಟಿಗೆ ಈ ಇಂಗ್ರೀಡಿಯೆಂಟ್ಸ್ ಸೇರಿಸೋದ್ರಿಂದ ಮ್ಯಾಂಗೋ ಐಸ್ ಕ್ರೀಮ್ ಟೇಸ್ಟು ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ. ಯಾವ ಇಂಗ್ರೀಡಿಯೆಂಟ್ಸು ಇದೆ? ಮ್ಯಾಂಗೋ ಪಲ್ಪೇನೆ ಲಾಸ್ಟ್ ಇಂಗ್ರೀಡಿಯೆಂಟ್ಸು. ಇದನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಲಾಸ್ಟಿಗೆ ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲ ಮಾಡಿ ಬಾಕ್ಸಲ್ಲಿ ಹಾಕಾದ್ಮೇಲೆ ಸ್ಪೂನಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮೇಲೆ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಸ್ಪೂನಲ್ಲೇ ಸ್ವಲ್ಪ ಕೆಳಗಡೆನೂ ಹೋಗೋ ಥರ ಮಿಕ್ಸ್ ಮಾಡಾದಮೇಲೆ ಒಂದು 8ರಿಂದ 10 ಇಲ್ಲ ಓವರ್ ನೈಟ್ ಇಟ್ಟರೆ ಸಾಕು. ನೀವು ಈವ್ನಿಂಗು ಮಾಡಿಬಿಟ್ಟು ನೈಟೆಲ್ಲ ಇಟ್ಟು ಬೆಳಗ್ಗೆ ತಿಂದರೆ ಐಸ್ ಕ್ರೀಮು ಇನ್ನೂ ಚೆನ್ನಾಗಿರುತ್ತೆ. ಎಷ್ಟಿಟ್ಟರೂ ಏನಿಲ್ಲ, ಎಷ್ಟೊತ್ತು ಬೇಕಾದರೂ ಇಡ್ಬೋದು. ಮಿನಿಮಮ್ ಅಂದರೆ 8 ಅವರ್ಸ್ ಇಡಬೇಕು ಅಷ್ಟೇ. ಫೈನಲಿ ಐಸ್ ಕ್ರೀಮ್ ರೆಡಿಯಾಗಿದೆ. ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟಿದ್ವಿ ನಾವು. ಓವರ್ ನೈಟ್ ಇಡಲೇಬೇಕು ಅಂತೇನಿಲ್ಲ, 8 ಅವರ್ಸ್ ಇಟ್ಟರೆ ಸಾಕು, ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ನಾನಿಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡಲಿಕ್ಕೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಕಲರ್, ನ್ಯಾಚುರಲ್ಲಾಗಿ ಈ ಕಲರ್ ಬಂದಿದೆ. ಯಾಕೆಂದರೆ ಮ್ಯಾಂಗೋ ಕೂಡ ಸೇಮ್ ಇದೇ ಕಲರ್ ಇರುತ್ತಲ್ವ, ಸೊ ಹಾಗಾಗಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಮ್ಯಾಂಗೋ ಸೀಸನಲ್ಲಿ ಈ ರೀತಿ ಒಂದು ಐಸ್ ಕ್ರೀಮ್ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮು. ನಾನಿಲ್ಲಿ ಕೇವಲ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿರೋದು. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿರೋದು, ಎಕ್ಸೆಪ್ಟ್ ಮ್ಯಾಂಗೋ. 3 ಇಂಗ್ರೀಡಿಯೆಂಟ್ಸಲ್ಲೇ ಐಸ್ ಕ್ರೀಮ್ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್.